ಗ್ಯಾರಂಟಿ ಘೋಷಣೆಗಳ ಮೂಲಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ ನುಡಿದಂತೆ 5 ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿದೆ. ಆದರೆ ಕೆಲ ತಿಂಗಳಿಂದ ಸರಿಯಾದ ಸಮಯಕ್ಕೆ ಗ್ಯಾರಂಟಿಗಳ ಲಾಭ ಫಲಾನುಭವಿಗಳ ಕೈ ಸೇರ್ತಾ ಇಲ್ಲ. ಇದು ವಿಪಕ್ಷಗಳಿಗೆ ಅಸ್ತ್ರ ಆಗಿದೆ. ಇನ್ನು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಬಗ್ಗೆಯೂ ಕೂಡ ವಿಪಕ್ಷಗಳು ಆಕ್ಷೇಪ ವ್ಯಕ್ತಪಡಿಸಿದ್ದು ಇವತ್ತು ವಿಧಾನಸಭೆಯಲ್ಲಿ ಇದು ಗದ್ದಲಕ್ಕೆ ಕಾರಣ ಆಗಿದೆ. ಈ ತರ ಮನೆ ಆಳ ಕೆಲಸ ಮಾಡಿರೋದು ಫಸ್ಟ್ ಇವರೇ. ಈ ಗ್ಯಾರಂಟಿನ ನಾವು ಯಾವ ಕಾರಣಕ್ಕೂ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ರೋಡ್ಗಳಲ್ಲಿ ಭಿಕ್ಷೆ ಬೇಡಲಿ ತಗೊಂಡೋಗಿ, ಕಾಂಗ್ರೆಸ್ ಪಾರ್ಟಿಗೆ ದುಡ್ಡಿಲ್ಲ. ನಿನ್ನ ಉದ್ಧಾರ ಎಷ್ಟಾಯ್ತು ಮಂಕುತಿಮ್ಮ. ವಿಧಾನಸಭೆಯ ಕಲಾಪದಲ್ಲಿ ಮಾರ್ಧನಿಸಿದ ಗ್ಯಾರಂಟಿ ಗದ್ದಲ. ಗ್ಯಾರಂಟಿ ಅನುಷ್ಠಾನ ಸಮಿತಿ ಸಂಬಳದ ವಿಷಯಕ್ಕೆ ಕೋಲಾಹಲ. ಬಜೆಟ್ ಅಧಿವೇಶನದ 7ನೇ ದಿನ ವಿಧಾನಸಭೆಯಲ್ಲಿ ಆಡಳಿತ ಮತ್ತು ವಿಪಕ್ಷದ ನಡುವೆ ಗ್ಯಾರಂಟಿ ಗದ್ದಲ ಜೋರಾಗಿತ್ತು. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಸಂಬಳದ ವಿಚಾರವನ್ನೇ ಅಸ್ತ್ರ ಮಾಡಿಕೊಂಡು ವಿಪಕ್ಷಗಳು ಸರ್ಕಾರದ ವಿರುದ್ಧ ಮುಗಿಬಿದ್ವು. ಇದರಿಂದ ಕಾಂಗ್ರೆಸ್ ಬಿಜೆಪಿ ಸದಸ್ಯರ ಮಧ್ಯೆ ಭಾರೀ ಜಟಾಪಟಿ ನಡೆಯಿತು. ಗ್ಯಾರಂಟಿ ಯೋಜನೆಗಳು ಸರಿಯಾಗಿ ಫಲಾನುಭವಿಗಳಿಗೆ ತಲುಪ್ತಾ ಇವೆ ಅನ್ನೋದನ್ನ ಪರಿಶೀಲಿಸಲು ಸರ್ಕಾರ ಒಂದು ಸಮಿತಿಯನ್ನ ಮಾಡಿದೆ. ಅದರಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರನ್ನೇ ಸೇರಿಸಿದೆ. ಈ ಸಮಿತಿಗೆ ಸಂಬಳ ನೀಡಲು ಪ್ರತಿ ವರ್ಷ ಅಂದಾಜು 60 ರಿಂದ 70 ಕೋಟಿ ರೂಪಾಯಿ ಹಣ ಬೇಕು. ಇದು ವಿಪಕ್ಷಗಳ ಕಣ್ಣನ್ನ ಕೆಂಪಾಗ್ಸಿದೆ. ರಾಜ್ಯದ ಜನರ ತೆರಿಗೆ ಹಣದಲ್ಲಿ ಯಾಕೆ ದುಡ್ಡು ಕೊಡ್ತೀರಿ? ಬೇಕಿದ್ರೆ ಕಾಂಗ್ರೆಸ್ನವರು ರೋಡ್ನಲ್ಲಿ ಭಿಕ್ಷೆ ಬೇಡಿ ಕಾರ್ಯಕರ್ತರಿಗೆ ಹಣ ಕೊಡ್ಲಿ ಅಂತ ಆರ್ ಅಶೋಕ್ ಗುಡುಗಿದ್ರು. ಕಾಂಗ್ರೆಸ್ ಅಲ್ಲಿ ಯಥೇಚ್ಛವಾಗಿ ದುಡ್ಡು ತಗೊಂಡೋಗಿ ಕೊಡ್ತಿರಲ್ಲ, ನಮ್ ದುಡ್ಡು ಅದು, ಕಾಂಗ್ರೆಸ್ ಪಾರ್ಟಿ ದುಡ್ಡಲ್ಲ. ಅವ್ರು ಕಾಂಗ್ರೆಸ್ ಅವ್ರು ಕಲೆಕ್ಟ್ ಮಾಡಿ ಧೈರ್ಯ ಇದ್ರೆ ಕೊಡ್ಲಿ, ಅವರು ಭಿಕ್ಷೆ ಬೇಡಿ ಕೊಡ್ಲಿ. ಕಾಂಗ್ರೆಸ್ ಅವ್ರು ತಗೊಂಡೋಗಿ ಭಿಕ್ಷೆ ಬೇಡ್ಲಿ, ಹೋಗಿ ರೋಡ್ಗಳಲ್ಲಿ ಭಿಕ್ಷೆ ಬೇಡ್ಲಿ ತಗೊಂಡೋಗಿ. ಕಾಂಗ್ರೆಸ್ ಪಾರ್ಟಿಗೆ ದುಡ್ಡಿಲ್ಲ, ಕಾಂಗ್ರೆಸ್ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಭಿಕ್ಷೆ ಬೇಡಿ ಕೊಡ್ಲಿ. ಬಳಿಕ ಮಧ್ಯಪ್ರವೇಶಿಸಿದ ಡಿಸಿಎಂ ಡಿಕೆ ಶಿವಕುಮಾರ್ ಸರ್ಕಾರ ತಂದ ನನ್ನ ಕಾರ್ಯಕರ್ತರಿಗೆ ಸಂಬಳ ತೆಗೆದುಕೊಳ್ಳೋ ಹಕ್ಕಿದೆ ಎಂದು ಸಮರ್ಥಿಸಿಕೊಂಡ್ರು ಹಾಗೂ ಚರ್ಚೆಗೆ ಬರಲಿ ಎಂದು ಸವಾಲ್ ಹಾಕಿದ್ರು. ಇದರಿಂದ ಕೆಲಕಾಲ ಗದ್ದಲ ಸೃಷ್ಟಿಯಾಗಿ ಕಲಾಪವನ್ನ 10 ನಿಮಿಷ ಮುಂದೂಡಲಾಯಿತು. ಈಗ ಈ ಒಂದು ಸರ್ಕಾರ ತಂದಂತ ಕಾರ್ಯಕರ್ತರಿಗೆ ನಮ್ಮ ಕಾರ್ಯಕರ್ತರಿಗೆ ಈ ಸರ್ಕಾರದ ಕಾರ್ಯಕ್ರಮಗಳನ್ನ ಅತಿಮೆ ಮಾಡಿಕೊಳ್ಳಕ್ಕೆ ವಿಧಾನಸಭೆ ಕಲಾಪ ಪುನರ್ ಆರಂಭವಾದ ಬಳಿಕ ಮಾತನಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್, 5 ಅಲ್ಲ 50 ಗ್ಯಾರಂಟಿ ಕೊಡಿ, ನಮ್ಮ ತಕರಾರಿಲ್ಲ. ಆದರೆ ಗ್ಯಾರಂಟಿಗಳಿಂದ ಹಣ ಹೊಂದಿಸಲು ಪರದಾಡುವ ಪರಿಸ್ಥಿತಿ ಬಂದಿದೆ ಅಂತ ತೆಲಂಗಾಣ ಸಿಎಂ ಹೇಳಿಕೆಯನ್ನ ಪ್ರಸ್ತಾಪಿಸಿದ್ರು. ನಾನು ಗ್ಯಾರಂಟಿಗೆ ಯಾವತ್ತೂ ವಿರೋಧ ಮಾಡಿಲ್ಲ. 5 ಅಲ್ಲ 50 ಕೊಡಿ ಅಂತಾನೆ ಹೇಳಿದ್ದೆ. ದೇಶನೇ ಮೆಚ್ಚಿದೆ, ಆದ್ರೆ ಕಾಂಗ್ರೆಸ್ ಅವ್ರು ಮೆಚ್ಚಿಲ್ಲ ಅಂತ ಹೇಳ್ತೀನಿ. ಒಂದೇ ನಿಮಿಷ. ಗ್ಯಾರಂಟಿಗೆ ದುಡ್ಡೇ ಇಲ್ಲ. ತೆಲಂಗಾಣದ ಸಿಎಂ ರೇವಂತ್ ರೆಡ್ಡಿ ತಿಂಗಳಿಗೆ 18,500 ಕೋಟಿ ಬೇಕು, ಉಳಿಕೆ 55,000 ಇದಕ್ಕೆ ಉತ್ತರ ನೀಡಿದ ಡಿಸಿಎಂ ಡಿಕೆ ಶಿವಕುಮಾರ್, ಸರ್ಕಾರ ಇರೋವರೆಗೂ ಈ ಗ್ಯಾರಂಟಿಗಳನ್ನ ನಿಲ್ಲಿಸೋಕೆ ಆಗೋದಿಲ್ಲ ಅಂತ ಗುಡುಗಿದ್ರು. ನಾವು ಈ ದೇಶದ ಬಡ ಜನತೆಗೆ, ತಾಯಂದಿರಿಗೆ ಫ್ರೀಯಾಗಿ ಬಸ್ಸಲ್ಲಿ ಓಡಾಡಲಿ, ದೇವಸ್ಥಾನಕ್ಕೆ ಹೋಗಲಿ, ನಂಟಸ್ಥಾನ ಮಾಡಲಿ ಅಂತೇಳಿ ಅವಕಾಶ ಮಾಡಿಕೊಟ್ಟು, ಹೆಣ್ಮಕ್ಳಿಗೆ ಆರ್ಥಿಕವಾಗಿ ಶಕ್ತಿ, ಹೆಣ್ಣು ಕುಟುಂಬದ ಕಣ್ಣು ಅಂತೇಳಿ ಆ ಹೆಣ್ಮಕ್ಳಿಗೆ ಸಹಾಯ ಮಾಡಬೇಕು ಅಂತೇಳಿ 2,000 ರೂಪಾಯಿ ಕೊಟ್ಟು, ಯುವಕರಿಗೆ ಅವಕಾಶ ಮಾಡಿಕೊಟ್ಟು ಎಲ್ಲ ಈ ರೀತಿ 5 ಗ್ಯಾರಂಟಿಗಳು ಕೊಟ್ಟಿದ್ದೇವೆ. ಅವ್ರಿಗೇನಾಗಿದೆ ಅಂದರೆ ನಾವೆಲ್ಲರೂ ಏನಾರು ಮಾಡಿ ಎದುರಿಸೋಣ ಅಂತ ಪ್ರಯತ್ನ ಪಟ್ಟರು. ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಎಲ್ಲಿವರೆಗೂ ಇರ್ತದೋ ಈ ಗ್ಯಾರಂಟಿನ ನಾವು ಯಾವ ಕಾರಣಕ್ಕೂ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಇದಿಷ್ಟೇ ಅಲ್ಲ, ಮಂಕುತಿಮ್ಮನ ಕಗ್ಗ ಹೇಳುವ ಮೂಲಕ ಬಿಜೆಪಿ ಸದಸ್ಯರ ಕಾಲೆಳೆದ್ರು. ಮಾತಾಡ್ತಾರೆ ನೋಡಿದ್ರೆ DVGದ ಒಂದು ಮಾತು ನನಗೆ ನೆನಪರ್ತದೆ. ಏನು ಹೇಳ್ತಾರೆ ಅಂದರೆ, ಎದ್ದೆದ್ದು ಬೀಳುತ್ತಿಹೆ, ಗುದ್ದಾಡಿ ಸೋಲುತ್ತಿಹೆ, ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತಿಹೆ, ಜಗವೆಂದು ಉದ್ಧರಿಸುತ್ತೆ ಎನ್ನುತ್ತಿವೆ ಸಕನೆ, ನಿನ್ನ ಉದ್ಧಾರ ಎಷ್ಟಾಯ್ತೋ ಮಂಕುತಿಮ್ಮ, ನಿನ್ನ ಉದ್ಧಾರ ಎಷ್ಟಾಯ್ತೋ ಮಂಕುತಿಮ್ಮ ಅಂತ. ಹಂಗೆ
ಡಿಸಿಎಂ ಡಿಕೆಶಿ ಮಾತಿನಿಂದ ಕೆರಳಿದ ವಿಪಕ್ಷ ನಾಯಕ ಆರ್ ಅಶೋಕ್, ಇಷ್ಟು ವರ್ಷ ಯಾವುದೇ ಸರ್ಕಾರಗಳು ಇಂಥ ಕೆಲಸ ಮಾಡಿರಲಿಲ್ಲ, ಇದೊಂದು ಮನೆಯಾಳ್ ಕೆಲಸ ಅಂತ ತಿರುಗೇಟು ಕೊಟ್ರು. ಹಾಗೂ ಈ ಸರ್ಕಾರ ಎಷ್ಟು ದಿನ ಇರುತ್ತೋ ಏನೋ ಎಂದು ಲೇವಡಿ ಮಾಡಿದ್ರು. ಸ್ವಾತಂತ್ರ್ಯ ಬಂದು 75 ವರ್ಷ ಆಗಿದೆ, 75 ವರ್ಷ ದಾಟ್ಬಿಟ್ಟಿದ್ದೀರಿ. ಯಾರು ಈ ಥರದ ಕೆಲಸ ಮಾಡಿಲ್ಲ. ಯಾವ ಮುಖ್ಯಮಂತ್ರಿನೂ ಯಾವ ಕಾಂಗ್ರೆಸ್ ಅಧ್ಯಕ್ಷನೂ ಕೂಡ ಈ ಥರದ ಕೆಲಸ ಮಾಡಿಲ್ಲ. ಈ ಥರ ಮನೆಯಾಳ್ ಕೆಲಸ ಮಾಡಿರೋದು ಫಸ್ಟ್ ಇವರೇ. ಮನೆಯಾಳ್ ಕೆಲಸ ಸರ್ಕಾರ ದುಡ್ಡು ತಗೊಂಡೋಗಿ ಸರ್ಕಾರ ದುಡ್ಡು ತಗೊಂಡು ಇವ್ರ ಪಾರ್ಟಿ ಆಫೀಸ್ ಕೊಟ್ಕೊಂಡ್ರೆ ಮನೆಯಾಳ್ ಕೆಲಸ ಮನೆಯಾಳ್ ಕೆಲಸ. ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯಿಂದ ಕಾಂಗ್ರೆಸ್ ಸದಸ್ಯರ ಪಿತ್ತ ನೆತ್ತಿಗೇರಿತ್ತು. ಈ ವೇಳೆ ಮಳವಳ್ಳಿ ಶಾಸಕ ನರೇಂದ್ರ ಸ್ವಾಮಿ ಎದ್ದು ನಿಂತು ಆರ್ ಅಶೋಕ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಇನ್ನು ಗ್ಯಾರಂಟಿ ಅನುಷ್ಠಾನ ಸಮಿತಿಗೆ ವಿರೋಧ ವ್ಯಕ್ತಪಡಿಸಿದ ಬಿಜೆಪಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಭರ್ಜರಿ ತಿರುಗೇಟು ನೀಡಿದ್ರು. ನೀವು ಮಹಾರಾಷ್ಟ್ರದಲ್ಲಿ ಆರ್ಎಸ್ಎಸ್ ನವರಿಗೆ ಸಂಬಳ ಕೊಡ್ತಿಲ್ವಾ ಅಂತ ಗುಡುಗಿದ್ರು. ಸದನದ ಬಾವಿಗಿಳಿದು ಬಿಜೆಪಿ ಸದಸ್ಯರ ಪ್ರತಿಭಟನೆ. ಸಚಿವ ಪ್ರಿಯಾಂಕ್ ಖರ್ಗೆ ಮಾತಿನಿಂದ ಕೆರಳಿದ ಬಿಜೆಪಿ ನಾಯಕರು ಸದನದ ಬಾವಿಗೆ ಇಳಿದು ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ದೋಸ್ತಿಗಳು ಘೋಷಣೆ ಕೂಗಿದ್ರು. ಇದರಿಂದ ವಿಧಾನಸಭೆಯಲ್ಲಿ ಭಾರೀ ಗದ್ದಲ, ಕೋಲಾಹಲವೇ ಏರ್ಪಟ್ಟಿತ್ತು. ಒಟ್ಟಾರೆ ಬಜೆಟ್ ಅಧಿವೇಶನದ 7ನೇ ದಿನ ವಿಧಾನಸಭೆಯಲ್ಲಿ ಗ್ಯಾರಂಟಿ ಗದ್ದಲದ ಸದ್ದೆ ಜೋರಾಗಿತ್ತು. ಮಧುಸೂದನ್ ಜೊತೆ ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.